ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇ ಆಫ್ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ. ನಾಕ್ಔಟ್ ಫೈಟ್ಗೆ ಅಫಿಷಿಯಲ್ ಆಗಿ ಕಾಲಿಟ್ಟು ಕೂಡ ಆಗಿದೆ. ಆದರೆ RCBಗೆ ಅಸಲಿ ಚಾಲೆಂಜ್ ಶುರುವಾಗೋದೇ ಇಲ್ಲಿಂದ. ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿದ್ದಕ್ಕಿಂತ ಹೆಚ್ಚಾಗಿ ಟಾಪ್ 2 ಸ್ಥಾನಕ್ಕಾಗಿ ಫೈಟ್ ನಡೆಸಬೇಕಿದೆ. ಚೊಚ್ಚಲ ಟ್ರೋಫಿಗೆ ಮುತ್ತಿಡಬೇಕು ಅಂದ್ರೆ ಮೊದಲ 2 ಸ್ಥಾನಗಳಿದ್ರೆ ಮಾತ್ರ ಸೇಫ್, ಇಲ್ಲದೆ ಇದ್ರೆ ಡೇಂಜರ್ ಝೋನ್ ಆಗಲಿದೆ. ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ವರ್ಷ IPL ಟ್ರೋಫಿಯನ್ನ ಎತ್ತಿ ಹಿಡಿಬೇಕು ಅನ್ನೋ RCB ಆಟಗಾರರು ಹಾಗೆ ಅಭಿಮಾನಿಗಳ ಕನಸಾಗಿ ಉಳಿದಿದೆ. ಆದರೆ ಈ ಸೀಸನ್ ಅಲ್ಲಿ ರೆಡ್ ಆರ್ಮಿಯ ಜರ್ನಿ ತುಂಬಾನೇ ಸ್ಪೆಷಲ್ ಆಗಿದೆ. ಫಸ್ಟ್ ಮ್ಯಾಚ್ ನಿಂದ ಹಿಡಿದು ಈವರೆಗೂ ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಬಂದಿದ್ದಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಡೆಪ್ತ್ ಚೆನ್ನಾಗಿದೆ. ಅದರಲ್ಲೂ ಒಂದ್ಸಲನೂ ಕೂಡ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಸೋತಿಲ್ಲ. ಪಾಯಿಂಟ್ಸ್ ಟೇಬಲ್ ನ ಟಾಪ್ 3, ಟಾಪ್ 4 ಪ್ಲೇಸ್ ನಲ್ಲೇ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಸದ್ಯ ಲೀಗ್ ಹಂತದಲ್ಲಿ ಬೆಂಗಳೂರಿಗೆ ಉಳಿದಿರೋದು ಇನ್ನು 2 ಮ್ಯಾಚ್ಗಳು. ಆದ್ರೂ ಕೂಡ ಇಷ್ಟು ದಿನದೇ ಒಂದು ಲೆಕ್ಕ, ಇನ್ನು ಮುಂದಿನ ಹೋರಾಟವೇ ಮತ್ತೊಂದು ಲೆಕ್ಕ ಎನ್ನುವಂತೆ ಅಬ್ಬರಿಸಬೇಕಿದೆ. ಮಸ್ಟ್ ವಿನ್ ಪ್ರದರ್ಶನ ನೀಡಬೇಕಿದೆ. ಈ ಸೀಸನ್ ನ ಲೀಗ್ ಹಂತದಲ್ಲಿ RCBಗೆ 12 ಪಂದ್ಯಗಳು ಮುಗಿದಿದ್ದು, ಈ ಪೈಕಿ 8 ಪಂದ್ಯಗಳನ್ನ ಗೆದ್ದಿದ್ರೆ 3 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಹಾಗೆ KKR ವಿರುದ್ಧದ ಮ್ಯಾಚ್ ಮಳೆ ಕಾರಣಕ್ಕೆ ರದ್ದಾಗಿದೆ. ಹೀಗಾಗಿ 17 ಅಂಕಗಳನ್ನ ಪಡೆದಿರುವಂತ RCB ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿದೆ. ರಾಯಲ್ ಪಡೆಗೆ ಇನ್ನೂ 2 ಪಂದ್ಯಗಳು ಬಾಕಿ ಇದ್ದು, ಆ 2 ಪಂದ್ಯಗಳನ್ನ ಗೆದ್ರೆ RCBಗೆ ಹೆಚ್ಚುವರಿಯಾಗಿ 4 ಅಂಕಗಳು ಸಿಗಲಿದೆ. ಸೊ ಅಲ್ಲಿಗೆ ಈಗಿರುವಂತ 17+4 ಸೇರಿ ಒಟ್ಟು 21 ಅಂಕಗಳಾಗಲಿವೆ. ಹೀಗಾದ್ರೆ ಅಂಕಪಟ್ಟಿಯಲ್ಲಿ ಮೊದಲ ಅಥವಾ ದ್ವಿತೀಯ ಸ್ಥಾನವನ್ನ ಪಡೆಯಬಹುದು. ಈ ಮೂಲಕ ಮೊದಲ ಕ್ವಾಲಿಫೈರ್ ಪಂದ್ಯವನ್ನಾಡುವಂತ ಅವಕಾಶ ಸಿಗುತ್ತೆ. ಆಕ್ಚುಲಿ ಟಾಪ್ 2 ಪ್ಲೇಸ್ ನ ಅಡ್ವಾಂಟೇಜ್ ಇರೋದೇ ಇಲ್ಲಿ. ಮೊದಲ 2 ಸ್ಥಾನಗಳಲ್ಲಿರುವಂತಹ ತಂಡಗಳು ಕ್ವಾಲಿಫೈರ್ 1 ನಲ್ಲಿ ಮುಖಾಮುಖಿ ಆಗ್ತವೆ. ಗೆದ್ದವರು ಸೀದಾ ಫಿನಾಲೆಗೆ ಲಗ್ಗೆ ಇಡ್ತಾರೆ. ಹಾಗಂತ ಸೋತವರೇನು ಟೂರ್ನಿಂದ ಹೊರಬೀಳೋದಿಲ್ಲ. ಸೋತರು ಕೂಡ ಇನ್ನೊಂದು ಪಂದ್ಯವನ್ನ ಆಡಿ ಗೆದ್ದು ಮತ್ತೆ ಫೈನಲ್ಗೆ ಇರೋಕೆ ಅವಕಾಶ ಇರುತ್ತೆ. ಹೇಗಂದ್ರೆ 3 ಮತ್ತು 4ನೇ ಸ್ಥಾನದಲ್ಲಿರುವಂತಹ ತಂಡಗಳ ನಡುವೆ ಎಲಿಮಿನೇಟರ್ ಮ್ಯಾಚ್ ಅನ್ನು ನಡೆಸಲಾಗುತ್ತೆ. ಆ ಮ್ಯಾಚ್ ಅಲ್ಲಿ ಗೆದ್ದವರು ಸೆಕೆಂಡ್ ಕ್ವಾಲಿಫೈಯರ್ಗೆ ಸೆಲೆಕ್ಟ್ ಆಗ್ತಾರೆ. ಸೋತವರು ಟೂರ್ನಿಂದಲೇ ಹೊರಬೀಳ್ತಾರೆ. ಸೊ ಎಲಿಮಿನೇಟರ್ ಪಂದ್ಯದಲ್ಲಿ ಗೆಲ್ಲುವ ತಂಡದೊಡನೆ ಮತ್ತೆ ಕಣಕ್ಕಿಳಿದು ಗೆದ್ದು ಫೈನಲ್ಗೆ ಇರೋಕೆ ಅವಕಾಶ ಸಿಗುತ್ತೆ. ಸದ್ಯ ಅಂಕಪಟ್ಟಿಯಲ್ಲಿ ಟಾಪ್ 1 ಪ್ಲೇಸ್ ನಲ್ಲಿರುವಂತಹ ಗುಜರಾತ್ ಟೈಟನ್ಸ್ ತಂಡ ಒಟ್ಟಾರೆಯಾಗಿ 18 ಅಂಕಗಳನ್ನ ಪಡೆದಿದೆ. GTಗೂ ಕೂಡ ಇನ್ನೂ 2 ಪಂದ್ಯಗಳು ಬಾಕಿ ಇವೆ. ಆ 2 ಪಂದ್ಯಗಳನ್ನ ಗೆದ್ದುಕೊಂಡ್ರೆ ಒಟ್ಟಾರೆಯಾಗಿ 22 ಅಂಕಗಳನ್ನ ಪಡೆದಂತಾಗುತ್ತೆ. ಈ ಮೂಲಕ ಮೊದಲ ಕ್ವಾಲಿಫೈರ್ ಪಂದ್ಯವನ್ನ ಆಡೋಕೆ ಅರ್ಹತೆಯನ್ನ ಪಡೆಯುತ್ತೆ. ಸೊ ಸೆಕೆಂಡ್ ಪ್ಲೇಸ್ ನಲ್ಲಿರುವಂತಹ RCB ಮುಂದಿನ 2 ಪಂದ್ಯಗಳಲ್ಲಿ ಗೆದ್ರೆ ಒಟ್ಟು 21 ಅಂಕಗಳಾಗುತ್ತೆ. ಈ ಮೂಲಕ ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನ ಅಲಂಕರಿಸಿ GT ಜೊತೆ ಮೊದಲ ಕ್ವಾಲಿಫೈರ್ ಪಂದ್ಯವನ್ನಾಡಬಹುದು. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಪಂಜಾಬ್ ಕಿಂಗ್ಸ್ ತಂಡಕ್ಕೂ ಕೂಡ ಇನ್ನೂ 2 ಮ್ಯಾಚ್ಗಳು ಬಾಕಿ ಇದೆ. ಆ 2 ಮ್ಯಾಚ್ಗಳಲ್ಲಿ ಗೆಲುವನ್ನು ದಾಖಲಿಸಿದ್ರೆ ಪಂಜಾಬ್ ಕೂಡ ಒಟ್ಟಾರೆಯಾಗಿ 21 ಅಂಕಗಳನ್ನ ಪಡೆದಂತಾಗುತ್ತೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಉತ್ತಮ ನೆಟ್ ರನ್ ರೇಟ್ ಪಡೆದ್ರೆ ಪಂಜಾಬ್ ಕಿಂಗ್ಸ್ RCB ತಂಡವನ್ನ ಹಿಂದಿಕ್ಕಿ ಅಂಕ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನಕ್ಕೂ ಕೂಡ ಇರಬಹುದು. ಆಗ ಮೊದಲ ಕ್ವಾಲಿಫೈರ್ ಮ್ಯಾಚ್ ಅನ್ನು ಆಡೋಕೆ ಪಂಜಾಬ್ ಅರ್ಹತೆಯನ್ನು ಪಡ್ಕೊಳ್ಳುತ್ತೆ. ಸೊ RCBಗೆ ಗೆಲ್ಲೋದ್ರ ಜೊತೆಗೆ ನೆಟ್ ರನ್ ರೇಟ್ ಕೂಡ ಹೆಚ್ಚಿಸಿಕೊಳ್ಬೇಕಾದಂತ ಸವಾಲು ಕೂಡ ಇದೆ. ಇಲ್ಲಿ ಹೆಂಗೆ ನೋಡಿದ್ರು ಕೂಡ ಈ 3 ತಂಡಗಳಲ್ಲಿ ಟಾಪ್ 2 ಫೈಟ್ ನಡೆಯೋದಂತೂ ಪಕ್ಕಾ ಆಗಿದೆ. ಬಟ್ ಅಸಲಿ ಟೆನ್ಷನ್ ಏನಪ್ಪಾ ಅಂದ್ರೆ, RCB ಏನಾದ್ರೂ 3 ಅಥವಾ 4ನೇ ಸ್ಥಾನಕ್ಕೆ ಬಂದ್ರೆ ಫೈನಲ್ ತಲುಪೋದು ರಿಸ್ಕ್ ಆಗುತ್ತೆ. ಯಾಕಂದ್ರೆ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಸೋತ್ರೆ ಸೀದಾ ಮನೆಗೆ ಹೋಗ್ಬೇಕು. ಹಾಗಂತ ಗೆದ್ರು ಏನು ಫೈನಲ್ಗೆ ಹೋಗಲ್ಲ. ಫಸ್ಟ್ ಕ್ವಾಲಿಫೈರ್ ನಲ್ಲಿ ಸೋತ ಟೀಮ್ ಎದುರು ಮತ್ತೆ ಕಣಕ್ಕಿಳಿಬೇಕು. ಆ ಟೀಮ್ನು ಕೂಡ ಸೋಲಿಸಿ ಆ ಬಳಿಕ ಫೈನಲ್ಗೆ ಇರಬೇಕು. ಸೊ ಅಲ್ಲಿ ಮತ್ತೆ ಗೆದ್ರಷ್ಟೇ ಈ ಸಲ ಕಪ್ ನಮ್ದೆ ಅಂತ ಹೇಳೋಕ್ಕಾಗೋದು. ಸೊ ಬೆಸ್ಟ್ ಅಂದ್ರೆ ಟಾಪ್ 2 ಸ್ಥಾನಗಳನ್ನೇ ಟಾರ್ಗೆಟ್ ಮಾಡೋದು. ಅಷ್ಟಕ್ಕೂ ನಾವಿಲ್ಲಿ ಯಾಕೆ RCB ಟಾಪ್ 2 ನಲ್ಲೇ ಇದ್ರೆ ಬೆಸ್ಟ್ ಅಂತ ಹೇಳ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಎಲಿಮಿನೇಟರ್ ಮ್ಯಾಚ್ RCB ಪಾಲಿಗೆ ವಿಲನ್ ಇದ್ದಂತೆ. 2021 ಮತ್ತು 2024 ಪಂದ್ಯಗಳ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. 2024 ಸೀಸನ್ ಅಲ್ಲಿ RCBಯ ಪ್ಲೇ ಆಫ್ ಜರ್ನಿ ಅನ್ಬಿಲೀವಬಲ್ ಆಗಿತ್ತು. ಫಸ್ಟ್ ಹಾಫ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋತ್ರು ಕೂಡ ಸೆಕೆಂಡ್ ಹಾಫ್ ನಲ್ಲಿ ಸೋಲೆ ಕಾಣದೆ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದ್ರು. ಅದು ಕೂಡ ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ 18 ರನ್ಗಳ ಅಂತರದ ಲೆಕ್ಕಾಚಾರದಲ್ಲಿ ಗೆಲ್ಲುವ ಮೂಲಕ. ಸೊ ಪಾಯಿಂಟ್ಸ್ ಟೇಬಲ್ ನಲ್ಲಿ 4ನೇ ಸ್ಥಾನ ಪಡೆದಿದ್ದಂತ RCB 3ನೇ ಸ್ಥಾನದಲ್ಲಿದ್ದಂತ ರಾಜಸ್ಥಾನ ವಿರುದ್ಧ ಕಣಕ್ಕಿಳಿದಿತ್ತು. ಬಟ್ ಬ್ಯಾಡ್ ಲಕ್ ಏನಂದ್ರೆ ಸೋತು ತನ್ನ ಜರ್ನಿಯನ್ನ ಮುಗಿಸಿತ್ತು. ಅಂಡ್ 2021 ಕೂಡ ಸೇಮ್ ಟು ಸೇಮ್ ಸಿಚುಯೇಷನ್. 2021 IPL ನಲ್ಲಿ RCB ಸತತ 4 ಗೆಲುವುಗಳೊಂದಿಗೆ ಅದ್ಭುತ ಆರಂಭವನ್ನು ಪಡ್ಕೊಂಡಿತ್ತು. 7 ಪಂದ್ಯಗಳ ಪೈಕಿ 5ರಲ್ಲಿ ಗೆದ್ದಿದ್ದ RCB ಟೇಬಲ್ ಟಾಪರ್ ಆಗಿ ಮೆರೆದಾಡಿತ್ತು. ಆದರೆ ಕೊರೋನಾ ಕಾರಣದಿಂದಾಗಿ
ಟೂರ್ನಿಯನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು. ಆ ಬಳಿಕ ಟೂರ್ನಿ UAEನಲ್ಲಿ ಕಂಟಿನ್ಯೂ ಆಯಿತು. ಆದರೆ ಮೊಮೆಂಟಮ್ ಕಳ್ಕೊಂಡಂತ RCB ಲೀಗ್ ಹಂತದ 14 ಪಂದ್ಯಗಳ ಪೈಕಿ 9 ಪಂದ್ಯಗಳನ್ನು ಮಾತ್ರ ಗೆದ್ದು ಇಷ್ಟೇ ಪಂದ್ಯಗಳನ್ನು ಗೆದ್ದಿದ್ದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ನೆಟ್ ರನ್ ರೇಟ್ ಆಧಾರದಲ್ಲಿ 2ನೇ ಸ್ಥಾನಕ್ಕೇರಿತ್ತು. ಸೊ 2ನೇ ಸ್ಥಾನದಲ್ಲಿದ್ದ RCB 3ನೇ ಸ್ಥಾನಕ್ಕೆ ಕುಸಿದಿತ್ತು. ಇದರೊಂದಿಗೆ ಮೊದಲ ಕ್ವಾಲಿಫೈರ್ನಲ್ಲಿ ಆಡುವ ಕನಸಿನಲ್ಲಿದ್ದಂಥ RCB ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಕಣಕ್ಕಿಳಿಬೇಕಾಯಿತು. ಆ ಬಳಿಕ ಎಲಿಮಿನೇಟರ್ನಲ್ಲಿ ಸೋಲನ್ನು ಕಂಡು ಹೊರಬಿದ್ದಿತ್ತು. ಇದೇ ಕಾರಣಕ್ಕೆ ರೆಡ್ ಆರ್ಮಿಗೆ ಟಾಪ್ 2 ಸ್ಥಾನದಲ್ಲಿದ್ರೆ ಸೇಫ್ ಆಗಲಿದೆ. ಸೊ 17 ಅಂಕಗಳನ್ನ ಪಡೆದಿರುವಂತ RCB ಮುಂದಿನ 2 ಮ್ಯಾಚ್ಗಳನ್ನ ಗೆದ್ರೆ ಟಾಪ್ 2 ಸ್ಥಾನ ಕನ್ಫರ್ಮ್ ಆಗುತ್ತೆ. ಇಲ್ಲದೆ ಇದ್ರೆ 3ನೇ ಸ್ಥಾನಕ್ಕೆ ಫಿಕ್ಸ್ ಆಗಬೇಕಾಗುತ್ತೆ. ಆಗ ಮತ್ತೆ ಎಲಿಮಿನೇಟರ್ ಅನ್ನೋ ಎನಿಮಿ ಎದುರಾಗುತ್ತೆ. ವಿಷಯ ಅಂದ್ರೆ RCBಗೆ ಮುಂದೆ 2 ಪಂದ್ಯಗಳಿವೆ. ಮೇ 23ಕ್ಕೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಕಣಕ್ಕಿಳಿಯಲಿದೆ. ಟೆನ್ಷನ್ ಏನಪ್ಪಾ ಅಂದ್ರೆ ಈ ಪಂದ್ಯ ಬೆಂಗಳೂರಿನಲ್ಲೇ ನಡೆಯಲಿದ್ದು ಮಳೆ ಆತಂಕ ಕೂಡ ಇದೆ. ಸೊ ಮ್ಯಾಚ್ ನಡೆಯುತ್ತೋ ಅಥವಾ ಇಲ್ವೋ ಅನ್ನುವಂಥ ಕುತೂಹಲ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಮಳೆ ಕಾರಣದಿಂದಾಗಿಯೇ KKR ವಿರುದ್ಧದ ಮ್ಯಾಚ್ ರದ್ದಾಗಿತ್ತು. ಹಾಗೆ 27ರಂದು ಲಕ್ನೋ ವಿರುದ್ಧ ಲೀಗ್ ಹಂತದ ಕೊನೆ ಪಂದ್ಯವನ್ನಾಡಲಿದೆ. ಆ ಪಂದ್ಯಕ್ಕೂ ಕೂಡ ಸಾಕಷ್ಟು ರಿಸ್ಕ್ ಮತ್ತೆ ಟಾಸ್ಕ್ ಇದ್ದೇ ಇದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ RCB ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್. ಸದ್ಯ ಈ ಸೀಸನ್ ಅಲ್ಲಿ RCB ಟೇಬಲ್ ಟಾಪರ್ ಪರ್ಫಾರ್ಮೆನ್ಸ್ ಅನ್ನ ನೀಡೋದಕ್ಕೆ ಮುಖ್ಯ ಕಾರಣವೇ ಟೀಮ್ ಬ್ಯಾಲೆನ್ಸ್ ಆಗಿರೋದು. ತಂಡದ ಪರ ಪ್ಲೇಯಿಂಗ್ 11 ನಲ್ಲಿ ಆಡಿದಂತ ಪ್ರತಿಯೊಬ್ಬರು ಕೂಡ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಫಿಲ್ಸಟ್ ಓಪನಿಂಗ್ ನಲ್ಲಿ ಪವರ್ ಹಿಟ್ಟಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ದೇವದತ್ ಪಡಿಕ್ಕಲ್ ಕೂಡ 3ನೇ ಸ್ಥಾನದಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ. ಕ್ಯಾಪ್ಟನ್ ರಜತ್ ಪಾಟಿದಾರ್ ಹಾಗೆ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಕೂಡ ಇಂಪ್ರೆಸಿವ್ ಇನ್ನಿಂಗ್ಸ್ ಅನ್ನ ಆಡಿದ್ದಾರೆ. ಇನ್ನು ಟಿಮ್ ಡೇವಿಡ್ ಫಿನಿಶಿಂಗ್ ರೋಲ್ ಅಂತೂ ಅಲ್ಟಿಮೇಟ್ ಆಗಿದೆ. ಹಾಗೆ ಕೃಣಾಲ್ ಪಾಂಡ್ಯ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಬೌಲಿಂಗ್ ನಲ್ಲೂ ಕೂಡ ಕೈ ಜಾರಿ ಹೋಗಿದಂತ ಪಂದ್ಯಗಳನ್ನ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ತರಬಲ್ಲ ಕ್ವಾಲಿಟಿ ಬೌಲರ್ಸ್ ಕೂಡ ಇದ್ದಾರೆ. ಟೋಟಲ್ ಆಗಿ ಟೀಮ್ ಆಲ್ರೌಂಡ್ ಪ್ರದರ್ಶನ ನೀಡ್ತಾ ಇರೋದೇ ಪ್ಲೇ ಆಫ್ಗೆ ಇರುವಂತೆ ಮಾಡಿದೆ. RCB ಆಟಗಾರರು ಆರೆಂಜ್ ಅಂಡ್ ಪರ್ಪಲ್ ಕ್ಯಾಪ್ ರೇಸ್ ನಲ್ಲೂ ಕೂಡ ಇದ್ದಾರೆ. ಆರೆಂಜ್ ಕ್ಯಾಪ್ ರೇಸ್ ನಲ್ಲಿ 3 ಯುವ ಆಟಗಾರರು ಹಾಗೆ 2 ಅನುಭವಿ ಆಟಗಾರರಿದ್ದಾರೆ. ಗುಜರಾತ್ ಟೈಟನ್ಸ್ ಪರ ಆಡ್ತಿರುವಂತಹ ಸಾಯಿ ಸುದರ್ಶನ್ ಸದ್ಯ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. 12 ಪಂದ್ಯಗಳಲ್ಲಿ 56ರ ಸರಾಸರಿಯಲ್ಲಿ 617 ರನ್ ಕಲೆ ಹಾಕಿದ್ದಾರೆ. ಈ ವೇಳೆ 1 ಶತಕ ಹಾಗೆ 5 ಅರ್ಧ ಶತಕಗಳು ಕೂಡ ಸೇರಿವೆ. ಇನ್ನು ಸೆಕೆಂಡ್ ಪ್ಲೇಸ್ ನಲ್ಲಿ ಅದೇ ತಂಡದ ನಾಯಕನಾಗಿರುವಂತಹ ಶುಭ್ಮನ್ ಗಿಲ್ ಇದ್ದಾರೆ. ಗಿಲ್ 601 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಸಾಯಿ ಸುದರ್ಶನ್ ಹಾಗೆ ಶುಭ್ಮನ್ ಗಿಲ್ ನಡುವೆ 16 ರನ್ಗಳ ಅಂತರ ಅಷ್ಟೇ ಇದೆ. ಇನ್ನು 3ನೇ ಪ್ಲೇಸ್ ನಲ್ಲಿ ರಾಜಸ್ಥಾನ ರಾಯಲ್ಸ್ ಟೀಮ್ನ ಯಶಸ್ವಿ ಜೈಸ್ವಾಲ್ ಇದ್ದಾರೆ. ಜೈಸ್ವಾಲ್ 523 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿರುವಂತ ಮುಂಬೈ ಇಂಡಿಯನ್ಸ್ನ ಸ್ಫೋಟಕ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ 510 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಹಾಗೆ 505 ರನ್ಗಳೊಂದಿಗೆ ವಿರಾಟ್ ಕೊಹ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಪರ್ಪಲ್ ಕ್ಯಾಪ್ ರೇಸ್ ಅನ್ನ ನೋಡ್ತಾ ಹೋದ್ರೆ ಗುಜರಾತ್ ಟೈಟನ್ಸ್ ತಂಡದ ವೇಗದ ಬೌಲರ್ ಆಗಿರುವಂತಹ ಕನ್ನಡಿಗ ಪ್ರಸಿದ್ಧ ಕೃಷ್ಣ 12 ಪಂದ್ಯಗಳಲ್ಲಿ 21 ವಿಕೆಟ್ಗಳನ್ನ ಬೇಟೆಯಾಡಿ ಪರ್ಪಲ್ ಕ್ಯಾಪ್ ಅನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. CSK ತಂಡದ ನೂರ್ ಅಹ್ಮದ್ 20 ವಿಕೆಟ್ ಪಡೆದು 2ನೇ ಸ್ಥಾನದಲ್ಲಿದ್ದರೆ RCBಯ ಜೋಶ್ ಹೇಜಲ್ವುಡ್ 18 ವಿಕೆಟ್ಸ್ಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು 4ನೇ ಪ್ಲೇಸ್ ನಲ್ಲಿರುವಂತಹ ಮುಂಬೈನ ಟ್ರೆಂಟ್ ಬೋಲ್ಟ್ 18 ವಿಕೆಟ್ಗಳನ್ನ ಕೆತ್ತಿದ್ದಾರೆ. ಇನ್ನು KKRನ ವರುಣ್ ಚಕ್ರವರ್ತಿ 17 ವಿಕೆಟ್ಗಳನ್ನ ಪಡೆದು 5ನೇ ಸ್ಥಾನದಲ್ಲಿದ್ದಾರೆ. ಒಟ್ನಲ್ಲಿ ಈ ಸಲ RCB ಕಪ್ ಹೊಡಿಲೇಬೇಕು ಅಂದ್ರೆ ಮೊದಲ 2 ಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಗೆಲ್ಲಬೇಕು. ಹೀಗಾದ್ರೆ ಈ ಸಲ ಕಪ್ ನಮ್ದೇ ಅಂತ ಅಭಿಮಾನಿಗಳು ಹಾಗೆ ಆಟಗಾರರು ಹಬ್ಬ ಮಾಡಬಹುದು. ಸೊ ನಿಮ್ಮ ಪ್ರಕಾರ RCB ಮುಂದಿನ 2 ಪಂದ್ಯಗಳನ್ನ ಗೆಲ್ಲುತ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.